ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ತುಂಬ ತಿಂಗಳಾಗಿತ್ತು ವ್ಲಾಗ್ ಮಾಡಿ. ಯಾಕೆ ಅಂದರೆ ನನಗೆ ಆ ಕಡೆ ಕೆಲಸನೂ ಮಾಡಿಕೊಂಡು ಈ ಕಡೆ ಹೆಲ್ತು ನೋಡಿಕೊಂಡು ಎರಡೂ ಕಡೆ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಮತ್ತು ವ್ಲಾಗ್ನೂ ಮಾಡಿದ್ರೆ ಇನ್ನೂ ಆಗಲ್ಲ. ಯಾಕಂದರೆ ಯಾವುದಕ್ಕಾದ್ರೂ ಒಂದಕ್ಕೆ ಹೆಚ್ಚಿನ ಟೈಮ್ ಕೊಡಬೇಕಾಗತ್ತೆ. ನನಗೆ ತುಂಬ ಹಾಗೆ ಆಗಿ ಹೆಲ್ತು ಕೂಡ ಪ್ರಾಬ್ಲಮ್ ಆಗಿಬಿಡ್ತು. ಹಾಗಾಗಿ ಇವಾಗ ಒಂದು ಟೈಮ್ ಬಂದಿದೆ, ಇನ್ನೇನು ನಾನು ಕೆಲಸಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಇದ್ದೀನಿ ಅಂತ ಅನ್ನುವಾಗ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ, ನಾನು ಬಿಡಲ್ಲ. ಹಾಗಾಗಿ ಇವಾಗ 9:30 ಆಗಿದೆ ಮಾರ್ನಿಂಗ್. ಇವತ್ತು ಶನಿವಾರ, ಇವತ್ತು ಡ್ಯೂಟಿಗೆ ಹೊರಟಿದ್ದೀನಿ. ದೋಸೆ ಮಾಡೋಕ್ಕೋಸ್ಕರ ಕಾವಲಿ ಬಿಸಿಗೆ ಇಟ್ಟಿದ್ದೀನಿ. ಹಾಗೆ ಗಿರಿಗೂ ಕಾಲ್ ಮಾಡಿದ್ದೀನಿ ಬರೋದಕ್ಕೆ. ಅವ್ರೇನು ಇನ್ನೇನು ಬರ್ತಾರೆ, ಅವ್ರು ಬಂದ ತಕ್ಷಣ ದೋಸೆ ಹಾಕ್ಕೊಂಡು ತಿಂದ್ಕೊಂಡು ನಾನು ಕೂಡ ಡ್ಯೂಟಿಗೆ ಹೋಗಬೇಕು. ಇವತ್ತು ನಿಮ್ಮೆಲ್ಲರ ಜೊತೆ ನಾನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತು, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ, ಬಟ್ ಕನ್ಫರ್ಮ್ ಮಾಡಿಲ್ಲ ಅಷ್ಟೇ ನಾನು. ಇವಾಗ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಯಾಕಂದರೆ ನನಗೆ ತುಂಬ ಖುಷಿ ಇದೆ. ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಶೇರ್ ಮಾಡಬೇಕು, ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಎಲ್ಲ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನೇನು ಲಾಸ್ಟಲ್ಲಿ ಇದ್ದೀವಿ. ಈಗಲೂ ನಾನು ಇದು ವ್ಲಾಗ್ನ ಮಾಡಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಇವಾಗ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವಾಗ ನಾನು ಟಿಫನ್ ತಿಂದ್ಕೊಂಡು ಡ್ಯೂಟಿಗೆ ಹೋಗಬೇಕು. ಇದು ವ್ಲಾಗ್ನ ಸ್ಕಿಪ್ ಮಾಡ್ದೇನೆ ನೋಡಿ, ವಿಷಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಟೈಮ್ ಒಂದು 11 ಗಂಟೆ ಆಗಿದೆ. ನಾನು ಆಫೀಸಲ್ಲಿದ್ದೀನಿ. ಹಾಗೆ ಇವತ್ತಿನ ಚೆಕ್ಇನ್ ಇರೋದೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 o'clock ಚೆಕ್ಇನ್ ಇರೋದು. ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮೊಬೈಲ್ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ 7 o'clock ಆಗ್ತಾಯಿದೆ. ದಾಳಿಂಬೆ ತಿಂತಾಯಿದ್ದೀನಿ. ಇದು ಬೆಳಗ್ಗೆನೇ ಬಿಡಿಸಿಟ್ಟಿದ್ದು, ತಿನ್ನೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ಬಂದಾಗೂ ಆಗಿಲ್ಲ, ಹಾಗೆ ಬೆಳಗ್ಗೆನೂ ಅಷ್ಟೇ ತಿನ್ಕೊಂಡು ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಬಂದಾಗ ಇವಾಗ ತಿಂತಾಯಿದ್ದೀನಿ. ಹಾಗೆ ಮಧುಗೌಡ ಅವರು ವಿಡಿಯೋನು ನೋಡ್ತಾ ತಿನ್ನೋಣ ಅಂತ. ಹಾಗೆ ನಾನು ಹೇಳಿದ್ದೆ ನಿಮಗೆ, ನಾನೇನು ಹೇಳ್ತೀನಿ ನಿಮಗೆ ಅಂತ. ಇದಾದಮೇಲೆ ನಾನು ಹೇಳ್ತೀನಿ ನಿಮಗೆ ಏನು ಅಂತ. ಇವತ್ತು ಗಿರಿ ಲಿವರ್ ತಂದಿದ್ರು, ಚಿಕನ್ ಲಿವರ್. ಅದನ್ನು ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಲಿಗುಣ್ಕಾಯಿ ಇಲ್ಲಿದೆ ನೋಡಿ, ಈಲಿಗುಣ್ಕಾಯಿ ಮಿಕ್ಸ್ ಇದೆ ಅದು. ಹಾಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಗಿರಿಗೂ ಕೂಡ ತುಂಬಾ ಇಷ್ಟ. ಇದು ತಿಂದರೆ ಬ್ಲಡ್ ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ತರಕ್ಕೆ ಹೇಳಿದ್ದೆ, ಹಾಗೆ ತಂದುಕೊಟ್ಟಿದ್ದಾರೆ ಗಿರಿ. ನೋಡಿ, ಇನ್ನೇನು ಎಲ್ಲ ಮುಗ್ದಿದೆ ಮಾಡಿಬಿಟ್ಟು. ಇದೆ ಒಂದು ಸ್ವಲ್ಪ ಕುದ್ಬಿಟ್ರೆ ಮುಗ್ದೋಗುತ್ತೆ. ಇದೊಂದು ವಿಷಯನ ನಾನು ತುಂಬ ದಿನದಿಂದ ಹೇಳಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಹೇಳೋಕ್ಕೆ ಆಗ್ತಾ ಇರಲಿಲ್ಲ, ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ತಿಂಗಳು ಆಗೋಯಿತು. ನಾನು ಮೊದಲೇ ಈ ವಿಡಿಯೋ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ನಿಮ್ಗಳ ಜೊತೆ ಇವಾಗ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ 5 ವರ್ಷ ಆದಮೇಲೆ ನಮ್ಮ ಲೈಫಲ್ಲಿ ಇನ್ನೊಬ್ಬರು ಎಂಟ್ರಿ ಆಗ್ತಾಯಿದೆ ಅನ್ನೋವಾಗ ತುಂಬ ಖುಷಿ ಆಗುತ್ತೆ. ಆಯಿತು, ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ತಾಯಿ ಆಗ್ತಾಯಿದ್ದೀನಿ.
ಆಲ್ರೆಡಿ ಇವಾಗ ನನಗೆ 7 ಮಂತ್ಸ್ ಆಗಿದೆ. ನಾನು ವ್ಲಾಗ್ನೇ ಮಾಡಿರಲಿಲ್ಲ. ತುಂಬಾ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ತಾಯಿ ಆಗ್ತಾಯಿದ್ದೀನಿ 5 ವರ್ಷ ಆದಮೇಲೆ. ಇಷ್ಟು ವರ್ಷ ಪ್ಲ್ಯಾನಿಂಗ್ ಮಾಡಿ ಇವಾಗ ನಮ್ಮ ಮಗು ಅಂತ ಬರ್ತಾಯಿದೆ ಅಂದವಾಗ ತುಂಬಾ ಖುಷಿ ಆಗ್ತಾಯಿದೆ. ಆ ಖುಷಿನ ನಿಮ್ಗಳ ಜೊತೆ ಇವಾಗ ಹಂಚ್ಕೊಳ್ಳೋ ಟೈಮ್ ಬಂದಿದೆ. ಇದಕ್ಕೂ ಮುಂಚೆ ಮಾಡೋಣ ಅಂದರೆ ಮಾಡೋಕ್ಕಾಗ್ತಾ ಇರಲಿಲ್ಲ ವ್ಲಾಗ್ನ. ಹಾಗಾಗಿ ಇವಾಗ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಖುಷಿಯಿಂದ ಹೇಳ್ಕೊತಾ ಇದ್ದೀನಿ ನಾನು ತಾಯಿ ಆಗ್ತಾಯಿದ್ದೀನಿ ಅಂತ. ನಮ್ಮ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ಅದಕ್ಕೆ ಚೆನ್ನಾಗಿ ಎಜುಕೇಷನ್ ಕೊಡಬೇಕು, ತುಂಬ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಇವಾಗಿಂದನೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಯಾಕಂದರೆ ತುಂಬ ಜನ ಹೇಳೋರು ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಗುವಾಗಿಲ್ಲ ಅಂತ, ಯಾರ್ಯಾರು ಏನೇನೋ ಥರ ಮಾತಾಡ್ತಾಯಿದ್ರು. ಬಟ್ ನಮಗೆ ಏನು ಅಂತ ಅಂದರೆ, ನಾವು ಸ್ವಲ್ಪ ಲೈಫಲ್ಲಿ ಸೆಟ್ಲಾದಮೇಲೆ ನಮ್ಮ ಒಂದು ಸ್ವಲ್ಪ ಆಸೆಗಳೇ ಬೇರೆ ಇತ್ತು. ಆ ಆಸೆ ಎಲ್ಲ ಈಡೇರಿದ ಮೇಲೆ ತಗೊಂಡಾದ್ಮೇಲೆ ಮಗು ಮಾಡ್ಕೋಬೇಕು ಅಂತ ನಮಗೆ ಇದ್ದಿದ್ದು. ಜನಗಳು ಏನೇನೋ ಮಾತಾಡ್ತಾಯಿದ್ರು, ನಾನು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಯಾಕಂದರೆ ನಮ್ಮ ಆಸೆ ಫುಲ್ಫಿಲ್ ಆದಮೇಲೆ, ನಾವು ಲೈಫಲ್ಲಿ ಸ್ವಲ್ಪ ಸೆಟ್ಲ್ ಆದಮೇಲೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಅದೆಲ್ಲ ಆದಮೇಲೆ ನಮಗೆ ಒಂದು ಕಾರ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಮತ್ತು ಗಿರಿಗೆ. ಮಗು ಬರೋಕ್ಕಿಂತ ಮುಂಚೆ ಒಂದು ಕಾರು ಅಂತ ನಮ್ಮದು ಅಂತ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದೊಂದು ಆಸೆ ಇತ್ತು. ಅದು ಕೂಡ ನಮ್ಮದು ಫುಲ್ಫಿಲ್ ಆಯಿತು. ಹಾಗೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಮಗುನೇ ಅಂತ ಫಿಕ್ಸ್ ಆಗಿದ್ವಿ. ಹಾಗಾಗಿ ಇವಾಗ ಪ್ಲ್ಯಾನಿಂಗ್ ಮಾಡಿಕೊಂಡು ಇವಾಗ ನನಗೆ 7 ಮಂತ್ಸ್ ಆಗಿದೆ. ಇನ್ನು 2 ಮಂತ್ಸ್ ಅಷ್ಟೇ, ಇನ್ನು ಪಾಪು ಬಂದುಬಿಡುತ್ತೆ. ತುಂಬ ಖುಷಿ ಆಗ್ತಾಯಿದೆ ನನಗೆ, ನಿಜವಾಗ್ಲೂ ಅಂದರೆ ನಿಜವಾಗ್ಲೂ. ನಿಮಗೂ ಎಷ್ಟು ಖುಷಿ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನನಗೆ ಯಾವ ಪಾಪು ಆಗ್ಬೋದು ಅಂತ ಕಮೆಂಟ್ ಮಾಡಿ ಆಯಿತಾ. ಇನ್ನೇನು ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಗ್ತಾ ಇರಲಿಲ್ಲ. ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಂದ್ಕೋತೀನಿ. ಹಾಗೆ ನಮಗೂ ಕೂಡ ತುಂಬ ಖುಷಿ ಇದೆ. ಇನ್ನು 2 ತಿಂಗಳಲ್ಲಿ ನಮ್ಮ ಪಾಪು ನಮ್ಮ ಕೈಯಲ್ಲಿರುತ್ತೆ. ನೆಕ್ಸ್ಟು ನಾನು ವ್ಲಾಗ್ನ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಪ್ಲೀಸ್ ದಯವಿಟ್ಟು ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡಿ. ಇನ್ನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಈ ವ್ಲಾಗ್. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡಿ ಗೈಸ್, ನನಗೆ ಯಾವ ಪಾಪು ಆಗ್ಬೋದು ಅಂತ ಕಮೆಂಟ್ ಮಾಡಿ ಆಯಿತಾ. ಗರ್ಲ್ ಆಗ್ಬೋದಾ ಅಥವಾ ಬಾಯ್ ಆಗ್ಬೋದಾ ಅಂತ. ಯಾವ ಮಗು ಆದ್ರೂ ನಮ್ಮ ಮಗುನೇ, ನಮಗೆ ತುಂಬ ಖುಷಿ ಯಾವ ಮಗು ಆದ್ರೂ ಕೂಡ. ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಈ ವ್ಲಾಗ್ನ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.